ಪರವಾನಗಿದಾರರಿಗೆ ಗೌರವ ಇಲ್ಲದಂತಾಗಿದೆ. ನಾನ್ ಬಿಕ್ಲಮ್ಮು ಅಂತೇಳಿ ಪ್ರಮುಖವಾಗಿ ಮೂಡಲಬಾಗಿಲು ಮುಳಬಾಗಿಲಿಗೆ ಸೇರಿದಂತಹ ನಂಬಿಕೆಯನ್ನು ಕಳ್ಕೊಂಬತ್ತಾ ಇದ್ದಾರೆ. ಪೂರ್ವಜರ ಕಾಲದಿಂದಲೂ ಪರವಾನಗಿ ಪಡೆದು ಬಿಕ್ಲಮ್ ಕೆಲಸ ಮಾಡುತ್ತಿರುವಂತಹ ಇವತ್ತು ಹಿರಿಯ ಬಿಕ್ಲಮ್ಗಳಿಗೆ ಪರವಾನಗಿದಾರರಿಗೆ ಗೌರವ ಇಲ್ಲದಂತಾಗಿದೆ. ಗಲ್ಲಿಗೊಬ್ಬೊಬ್ಬ ಪರವಾನಗಿ ಇಲ್ಲದೇ ಇದ್ದರೂ ಸಹ ನಾನ್ ಬಿಕ್ಲಮ್ಮು ಅಂತೇಳಿ ಇವತ್ತು ನೋಂದಣಿ ಇಲಾಖೆಯಲ್ಲಿ ನೋಂದಣಿ ಮಾಡುವಂಥ, ಅದು ರೈತರ ಜಮೀನು ಇರ್ಬೋದು, ಇಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಜಮೀನು ಇರ್ಬೋದು, ಇಲ್ಲ ಯಾವುದೇ ಬೇರೆ ಜಮೀನು ಇರ್ಬೋದು, ಆ ಒಂದು ಬಿಕ್ಲಮ್ಗಳಿಗೆ ಗೌರವ ಅನ್ನೋದು ಇಲ್ಲದಂತೆ ಕಳೀತಾ ಇರುವಂತಹ ಈ ಹೊರ ಜಿಲ್ಲೆಯ ಬಿಕ್ಲಮ್ಗಳಿಗೆ ಪರವಾನಗಿದಾರರಿಗೆ ಕಡಿವಾಣ ಹಾಕಬೇಕು. ಸ್ಥಳೀಯ ಬಿಕ್ಲಮ್ಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯಾಕಂದರೆ ರೈತ ಸಂಘದಿಂದ ನಿರಂತರವಾಗಿ ಪರವಾನಗಿ ಪಡೆದಿರುವ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವ ಜಿಲ್ಲಾದ್ಯಂತ, ಅದರಲ್ಲೂ ಪ್ರಮುಖವಾಗಿ ಮೂಡಲಬಾಗಿಲು ಮುಳಬಾಗಿಲಿಗೆ ಸೇರಿದಂತಹ ಉಪ ನೋಂದಣಾಧಿಕಾರಿಗಳಿರಬೇಕು, ಹಿರಿಯ ನೋಂದಣಾಧಿಕಾರಿಗಳಿರಬೇಕು. ಜಿಲ್ಲಾದ್ಯಂತ 6 ತಾಲೂಕಿನಲ್ಲಿ ಬಿಕ್ಲಮ್ ಕೆಲಸ ಮಾಡುತ್ತಿರುವಂತಹ ಇಂದಿನ ಕಾಲದಿಂದಲೂ ಅವರ ತಂದೆಯ ವೃತ್ತಿಯನ್ನೇ ಒಂದು ಅನುಸರಿಸಿಕೊಂಡು ಬಂದು ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇರ್ಬೋದು, ಅವರ ಭೂಮಿಯನ್ನು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಒಂದು ನಿಯತ್ತಾಗಿ, ಒಂದು ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ನೋಂದಣಿ ಮಾಡುವಂತಹ ಇವತ್ತು ಬಿಕ್ಲಮ್ ಪರವಾನಗಿದಾರರಿಗೆ, ಪತ್ರ ಬರಹಗಾರರಿಗೆ ಇವತ್ತು ಅವರಿಗೆ ಒಂದು ಗೌರವ ಇಲ್ಲದಂತಾಗಿದೆ. ನಂಬಿಕೆಯನ್ನು ಕಳ್ಕೊಂಬತ್ತಾ ಇದ್ದಾರೆ. ಗಲ್ಲಿಗೊಬ್ಬೊಬ್ಬ ಇವತ್ತು ಬಿಕ್ಲಮ್ಗೆ ಬರ್ತಾ ಇದ್ದಾರೆ. ಯಾಕಂದರೆ ಸರ್ಕಾರದ ಸುತ್ತೋಲೆಯ ಪ್ರಕಾರ ಪ್ರತಿಯೊಬ್ಬ ಪರವಾನಗಿ ಪತ್ರ ಬರಹಗಾರರು ಗುರುತಿನ ಚೀಟಿ ಹಾಕಬೇಕು. ಗುರುತಿನ ಚೀಟಿನ ಜೊತೆಗೆ ಅವರು ಕಡ್ಡಾಯವಾಗಿ ಅಂಗಡಿಯನ್ನು ಮಾಡಿ, ಒಂದು ಅಂಗಡಿ ಮಾಡಿ, ಆ ಅಂಗಡಿ ಮುಂದೆ ಪರವಾನಗಿ ಏನು ಪಡೆಯುತ್ತಾರೆ ಆ ಪರವಾನಗಿಯ ಎಲ್ಲ ಒಂದು ಡಾಕ್ಯುಮೆಂಟ್ ಅಂದರೆ ಪರವಾನಗಿ ಪಡೆಯುವ ಸರ್ಟಿಫಿಕೇಟ್ ಎಲ್ಲ ಸಾರ್ವಜನಿಕವಾಗಿ ಇದು ಮಾಡಬೇಕು. ಆದರೆ ಇವತ್ತು ಬೆಂಗಳೂರಿಂದ ಬರ್ತಾರೆ, ಯಾರೋ ಇಲ್ಲಿ 4 ಎಕರೆ ಜಮೀನು ತೆಗೆದಿರ್ತಾರೆ, ಬೆಂಗಳೂರಿನಿಂದ ಒಬ್ಬ ಉದ್ಯಮಿ ಕರ್ಕೊಂಬರ್ತಾನೆ, ಯಾರೋ ಬಿಕ್ಲಮ್ಮನ್ನ ಇಲ್ಲಿ ಮಾಡ್ತಾನೆ, ಹೋಗ್ತಾ ಇರ್ತಾನೆ. ಆದರೆ ಸ್ಥಳೀಯವಾಗಿ ಪರವಾನಗಿ ಪಡೆದಿರೋರು ಏನು ಮಾಡಬೇಕು? ಅದಕ್ಕೋಸ್ಕರ ಹಿರಿಯ ಮಾನ್ಯ ಗೌರವಾನ್ವಿತ ಕಂದಾಯ ಮಂತ್ರಿಗಳಿಗೆ ಮತ್ತು ಹಿರಿಯ ನೋಂದಣಾಧಿಕಾರಿಗಳಿಗೆ, ಉಪ ನೋಂದಣಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಯಾಕಂದರೆ ಹೊರ ಜಿಲ್ಲೆಯಿಂದ ಮತ್ತು ಬೆಂಗಳೂರಿಂದ ಬಂದು ಈ ಒಂದು ಪರವಾನಗಿ ಪಡೆದಿರೋ ಬರಹಗಾರರಿಗೆ ಅಗೌರವವನ್ನು ಸೂಚಿಸುವಿ ಆ ಒಂದು ನೋಂದಣಿ ಮಾಡುವ ಮುಖಾಂತರ ಬಿಕ್ಲಮ್ಗೆ ಸೈನ್ ಹಾಕ್ಕೊಂಡು ಪತ್ರ ಬರಹಗಾರರಿಗೆ ಒಂದು ಗೌರವ ಕೊಡ್ತಾರಂಥವ್ರನ್ನು ಹೊರ ರಾಜ್ಯ ಬಂದು ಮಾಡಲಿ, ಬೇಡ ಅಂತೇಳಿಲ್ಲ. ಆದರೆ ಪ್ರಥಮ ಆದ್ಯತೆ ಸ್ಥಳೀಯ ಪತ್ರ ಬರಹಗಾರರಿಗೆ, ಬಿಕ್ಲಮ್ಗಳಿಗೆ ನೀಡಬೇಕಂತೇಳಿ ರೈತ ಸಂಘದಿಂದ ನಾವು ಉಪ ನೋಂದಣಾಧಿಕಾರಿಗೆ, ಹಿರಿಯ ನೋಂದಣಾಧಿಕಾರಿಗೆ, ಕಂದಾಯ ಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ನಾವು ನಿರಂತರವಾಗಿ ಹೇಳ್ತಾ ಇದ್ದೀವಿ, ರೈತ ಸಂಘದಿಂದ ಪ್ರಾಮಾಣಿಕವಾಗಿ ಪೂರ್ವಜರ ಕಾಲದಿಂದ ಪತ್ರ ಬರಹಗಾರ ಬಿಕ್ಲಮ್ಗಳಿಗೆ ರೈತ ಸಂಘ ಸಂಪೂರ್ಣವಾಗಿ ಬೆಂಬಲ ಇರ್ತದೆ. ಅದನ್ನು ಬಿಟ್ಟು ಹೊರದಿಂದ ಬರೋದು, ಇಲ್ಲಿ ಅವರು ಇಷ್ಟಕೊಂಡ್ರೆ ಮಾಡ್ಕೊಳ್ಳೋದು, ಇಲ್ಲಿನ ಬಿಕ್ಲಮ್ಗಳನ್ನು ಬೀದಿ ಪಾಲು ಮಾಡೋದು ಅದು ಬೇಕಾಗಿಲ್ಲ. ಯಾಕಂದರೆ ಅವರೇ ಪರವಾನಗಿ ಪಡೆದಿರೋಂಥ ಬಿಕ್ಲಮ್ನರಿಗೂ ಅದಕ್ಕೂ ಗೌರವ ಇದೆ. ಅವರು ಪ್ರಾಮಾಣಿಕವಾಗಿ ಕೆಲಸ, ಅವ್ರಿಗೆ ಆದ್ಯತೆ ನೀಡಬೇಕಂತೇಳಿ ಮಾನ್ಯರನ್ನು ಮನವಿ ಮಾಡ್ತಾರೆ.